Hello everyone. I am at home every evening. ನಾನು ಪ್ರತಿ ಸಂಜೆ ಮನೆಯಲ್ಲೇ ಇರೋದು. ಅನ್ನೋಕ್ಕೆ ಐ ಆಮ್ ಆಟ್ ಹೋಮ್ ಎವ್ರಿ ಈವ್ನಿಂಗ್. ಕಿರಣ್ ಈಸ್ ಆಟ್ ಲಂಚ್. ಕಿರಣ್ ಊಟದಲ್ಲಿ ಇದ್ದಾನೆ. ಕಿರಣ್ ಊಟ ಮಾಡ್ತಾ ಇದ್ದಾನೆ. ಕಿರಣ್ ಊಟಕ್ಕೆ ಹೋಗಿದ್ದಾನೆ. ಇವು ಮೂರಕ್ಕೂ ಒಂದೇ ಅರ್ಥ ಇಂಗ್ಲೀಷ್ನಲ್ಲಿ. ಕಿರಣ್ ಈಸ್ ಆಟ್ ಲಂಚ್. ಹೀ ಈಸ್ ಆಟ್ ಹೀಸ್ ಡೆಸ್ಕ್. ಅವನು ತನ್ನ ಡೆಸ್ಕ್ ಹತ್ರ ಇದ್ದಾನೆ. ಐ ವಾಸ್ ಆಟ್ ಹೋಮ್ ದೆನ್. ನಾನು ಆಗ ಮನೆಯಲ್ಲಿದ್ದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಐ ವಾಸ್ ಆಟ್ ಹೋಮ್ ದೆನ್ ಅಂತ ಹೇಳ್ತೀವಿ. ಐ ವಿಲ್ ಬಿ ಆಟ್ ದ ಏರ್ಪೋರ್ಟ್ ಬೈ 5. ನಾನು 5 ಗಂಟೆಗೆ ಏರ್ಪೋರ್ಟ್ನಲ್ಲಿ ಇರ್ತೀನಿ. ನಾನು 5 ಗಂಟೆಗೆ ಏರ್ಪೋರ್ಟ್ನಲ್ಲಿ ಇರ್ತೀನಿ ಅಂತ ಹೇಳೋಕ್ಕೆ ಐ ವಿಲ್ ಬಿ ಆಟ್ ದ ಏರ್ಪೋರ್ಟ್ ಬೈ 5 ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ಹೂ ಈಸ್ ಆಟ್ ದ ಕಾರ್ನರ್. ಹೂ ಈಸ್ ಆಟ್ ದ ಕಾರ್ನರ್ ಅಂದರೆ ಕಾರ್ನರ್ನಲ್ಲಿ ಯಾರಿದ್ದಾರೆ ಅಂತ. ನೆಕ್ಸ್ಟ್, ರವಿ ಈಸ್ ಆಟ್ ಮೈ ಪ್ಲೇಸ್. ರವಿ ನನ್ನ ಜಾಗದಲ್ಲಿ ಇದ್ದಾನೆ. ರವಿ ಈಸ್ ಆಟ್ ಮೈ ಪ್ಲೇಸ್. ಐ ವಾಸ್ ಆಟ್ ಯುವರ್ ವೆಡ್ಡಿಂಗ್. ನಾನು ನಿನ್ನ ಮದುವೆಯಲ್ಲಿ ಇದ್ದೆ. ಐ ವಾಸ್ ಆಟ್ ಯುವರ್ ವೆಡ್ಡಿಂಗ್. ಐ ವಿಲ್ ಬಿ ಆಟ್ ಯುವರ್ ಸೈಡ್. ನಾನು ನಿನ್ನ ಕಡೆ ಇರ್ತೀನಿ. ಐ ವಿಲ್ ಬಿ ಆಟ್ ಯುವರ್ ಸೈಡ್. ನಾನು ನಿನ್ನ ಕಡೆ ಇರ್ತೀನಿ. ವಿ ವಿಲ್ ಟಾಕ್ ಆಟ್ ಡಿನ್ನರ್. ನಾವು ಊಟದ ಸಮಯದಲ್ಲಿ ಮಾತಾಡೋಣ. ವಿ ವಿಲ್ ಟಾಕ್ ಆಟ್ ಡಿನ್ನರ್. ಕಾಲ್ ಮೀ ಅಟ್ ದ ಆಫೀಸ್. ಆಫೀಸ್ನಲ್ಲಿ ನನಗೆ ಕಾಲ್ ಮಾಡಿ. ಕಾಲ್ ಮೀ ಅಟ್ ದ ಆಫೀಸ್. ಐ ಗಾಟ್ ಆಫ್ ಆಟ್ ದ ಪಾರ್ಕ್. ನಾನು ಪಾರ್ಕ್ ಹತ್ರ ಇಳಿದುಕೊಂಡೆ. ನೆಕ್ಸ್ಟ್, ಬೋತ್ ದ ಟೀಮ್ಸ್ ಆರ್ ಆಟ್ ದ ಟಾಸ್. ಎರಡೂ ತಂಡಗಳು ಟಾಸ್ಗೆ ಬಂದಿದ್ದಾರೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಬೋತ್ ದ ಟೀಮ್ಸ್ ಆರ್ ಆಟ್ ದ ಟಾಸ್ ಅಂತ ಹೇಳ್ತೀವಿ. ಐ ವಾಸಂಟ್ ಆಟ್ ದ ರಿಸೆಪ್ಷನ್. ನಾನು ರಿಸೆಪ್ಷನ್ನಲ್ಲಿ ಇರಲಿಲ್ಲ. ಐ ವಾಸಂಟ್ ಆಟ್ ದ ರಿಸೆಪ್ಷನ್. ಗೋ ಸಿಟ್ ಆಟ್ ದ ಬ್ಯಾಕ್ ಅಥವಾ ಇನ್ ಎ ಕ್ಲಾಸ್ ರೂಮ್. ಹೋಗಿ ಹಿಂದೆ ಕುಳಿತುಕೋ ಅಂದರೆ ಕ್ಲಾಸ್ ರೂಮ್ನಾಗ ಹೇಳ್ತೀವಲ್ಲ, ಹೋಗಿ ಹಿಂದೆ ಕುಳಿತುಕೋ. ಗೋ ಸಿಟ್ ಆಟ್ ದ ಬ್ಯಾಕ್. ದೇರ್ ಈಸಂಟ್ ಎ ಜಿಪ್ ಆಟ್ ದ ಬ್ಯಾಕ್ ಆಫ್ ಮೈ ಡ್ರೆಸ್. ನನ್ನ ಡ್ರೆಸ್ನ ಹಿಂದೆ ಜಿಪ್ ಇಲ್ಲ. ದೇರ್ ಈಸಂಟ್ ಎ ಜಿಪ್ ಆಟ್ ದ ಬ್ಯಾಕ್ ಆಫ್ ಮೈ ಡ್ರೆಸ್. ದೇರ್ ಈಸ್ ಎ ಡೆಂಟ್ ಆಟ್ ದ ಬ್ಯಾಕ್ ಆಫ್ ದ ಕಾರ್. ಕಾರಿನ ಹಿಂಭಾಗದಲ್ಲಿ ಡೆಂಟ್ ಇದೆ ಅಂದರೆ ನೆಗ್ಗಿದೆ. ಐ ಲೆಫ್ಟ್ ಮೈ ಜಾಕೆಟ್ ಇನ್ ದ ಬ್ಯಾಕ್ ಆಫ್ ಮೈ ಕಾರ್. ನಾನು ನನ್ನ ಜಾಕೆಟನ್ನು ಕಾರಿನಲ್ಲಿ ಹಿಂದೆ ಬಿಟ್ಟೆ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ಗಾರ್ಡನ್ ಈಸ್ ಆಟ್ ದ ಬ್ಯಾಕ್ ಆಫ್ ದ ಹೌಸ್. ಗಾರ್ಡನ್ ಮನೆಯ ಹಿಂಭಾಗದಲ್ಲಿದೆ. ದ ಗಾರ್ಡನ್ ಈಸ್ ಆಟ್ ದ ಬ್ಯಾಕ್ ಆಫ್ ದ ಹೌಸ್. ವಿ ಆಲ್ವೈಸ್ ಬೈ ಗ್ರಾಸರೀಸ್ ಆಟ್ ದ್ಯಾಟ್ ಸ್ಟೋರ್. ನಾನು ನಮ್ಮ ದಿನಸಿಯನ್ನು ಯಾವಾಗಲೂ ಆ ಅಂಗಡಿಯಲ್ಲಿ ಕೊಳ್ಳುತ್ತೇವೆ. ವಿ ಆಲ್ವೈಸ್ ಬೈ ಗ್ರಾಸರೀಸ್ ಆಟ್ ದ್ಯಾಟ್ ಸ್ಟೋರ್. ವಿ ಜಸ್ಟ್ ಅರೈವ್ಡ್ ಆಟ್ ದ ಸ್ಟೇಷನ್. ನಾವು ಈಗ ತಾನೇ ಸ್ಟೇಷನ್ಗೆ ಬಂದೆವು. ವೇರ್ ಆರ್ ಯು? ಐ ಆಮ್ ಆಲ್ರೆಡಿ ಆಟ್ ದ ರೆಸ್ಟೋರೆಂಟ್. ನೀನೆಲ್ಲಿದ್ದೀಯಾ? ನಾನು ಈಗಾಗಲೇ ರೆಸ್ಟೋರೆಂಟ್ನಲ್ಲಿದ್ದೇನೆ. ವೈ ವರ್ ಯು ನಾಟ್ ದೇರ್ ಆಟ್ ದ ಪ್ರೇಯರ್?
ನೀನು ಯಾಕೆ ಪ್ರೇಯರ್ನಲ್ಲಿ ಇರಲಿಲ್ಲ? ವೈ ವರ್ ಯು ನಾಟ್ ದೇರ್ ಆಟ್ ದ ಪ್ರೇಯರ್? ನೀನು ಯಾಕೆ ಪ್ರೇಯರ್ನಲ್ಲಿ ಇರಲಿಲ್ಲ? ಐ ಆಮ್ ಸ್ಟೇಯಿಂಗ್ ಆಟ್ ರವೀಸ್ ಹೌಸ್. ನಾನು ರವಿಯ ಮನೆಯಲ್ಲಿ ತಂಗಿದ್ದೆ. ಐ ಆಮ್ ಸ್ಟೇಯಿಂಗ್ ಆಟ್ ರವೀಸ್ ಹೌಸ್. ವಾಜ್ ಕಿರಣ್ ಆಟ್ ದ ಫ್ಯುನರಲ್? ಕಿರಣ್ ಅಂತ್ಯಕ್ರಿಯೆಯಲ್ಲಿದ್ದನ? ವಾಜ್ ಕಿರಣ್ ಆಟ್ ದ ಫ್ಯುನರಲ್? ಹೂ ವಾಜ್ ಆಟ್ ದ ಮೀಟಿಂಗ್? ಮೀಟಿಂಗ್ನಲ್ಲಿ ಯಾರಿದ್ದರು? ಹೂ ವಾಜ್ ಆಟ್ ದ ಮೀಟಿಂಗ್? ಯು ವರಂಟ್ ಆಟ್ ದ ಜಿಮ್. ನೀನು ಜಿಮ್ನಲ್ಲಿ ಇರಲಿಲ್ಲ. ಯು ವರಂಟ್ ಆಟ್ ದ ಜಿಮ್. ಸ್ನೇಹಿತರೆ, ನಿಮಗೆ ಈ ಇಂಗ್ಲಿಷ್ ಕ್ಲಾಸ್ನಲ್ಲಿ ನಾನು ಮಾಡುತ್ತಿರುವ ಪಾಠ ನಿಮಗೆ ಉಪಯುಕ್ತ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಾಧ್ಯವಾಗುತ್ತದೆ. ಯಾಕಂದರೆ ನಿಮ್ಮದೇ ಸಪೋರ್ಟ್ ಇರಲಿಲ್ಲ ಅಂದರೆ ನಾವು ಏನು ಮಾಡಿದ್ರು ವ್ಯರ್ಥ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಸದಾ ನನಗೆ ಇರಲಿ ಅಂತ ಹೇಳ್ತಾ, ಈ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ನಿಮಗೆ ಅನಿಸಿಕೆಗಳು ಏನು ಅನ್ನಿಸ್ತಾವೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಮಗೂ ಇನ್ನಿಷ್ಟು ಮುಂದುವರಿಯಲು ಆಸಕ್ತಿ ಬರ್ತದೆ. ನೀವೇ ನಮಗೆ ಬೆನ್ನೆಲುಬಾಗಿ ಆಸಕ್ತಿ ತೋರದೇ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗೆ ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾನು ಮಾಡುವ ಇಂಗ್ಲೀಷ್ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೋ ಇಲ್ಲೋ ಅಂತ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಹಾಗೆ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವರಿಗೂ ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರೆಲ್ಲರೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.